ಹೇಳ್ತೀರೇನು? ಅವ್ರದ್ದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ? ಅವ್ರದ್ದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ, ನೀವೇನೂ ಗಾಬರಿ ಆಗಬೇಡ್ರಿ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವ್ರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನು ರೀ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡ್ರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡ್ರ್ ಆಗೇನು. ಹಾಂ, ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀರಿ. ಏನು ಟರ್ವ ಮಾಡ್ತಾನೆ? ಅಂಜುದಲ್ಲ ಅಂತ ಹೇಳಿಯಲ್ಲ, ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್, ನೋಟಿಸ್ ಬಂದ ಮೇಲೆ ಅಂತಂದ್ಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತೆ ರೀ? ಅದು ಯಡಿಯೂರಪ್ಪಗೆ ವಿಜೇಂದ್ರಿಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವೆ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವೆ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ಬರು ಅಪ್ಪ ಮಗ. ನೀವು ಯಾರನ್ನ ವರಿಷ್ಠನ ಭೇಟಿ ಮಾಡ್ತೀರಾ? ತಾವೇ ಹೇಳಿದ್ರಿ ಸರ್, ಈ ಥರ ಸಭೆ ಬಂದಿತ್ತು, ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ. ಮತ್ತೆ ಇದೆಲ್ಲ ಆದಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ, ಏನಾಗಬೇಕು ಏನು ಆಗಿಲ್ಲ ಅಥವಾ ಮುಂದೆ ಏನು ಕರೀತೀರಾ. ಅವ್ರು ಏನು ವರದಿ ಕೊಟ್ಟಾರ, ಯಾರ್ಯಾರು ಏನು ಮಾತಾಡಿ ಎಲ್ಲ ನಮ್ಗೆ ಗೊತ್ತದೆ. ಅದೇ ಸರ್, ಅಂತ ಹೇಳ್ತೀರೇನು? ಅವ್ರದ್ದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ? ಅವ್ರದ್ದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ, ನೀವೇನೂ ಗಾಬರಿ ಆಗಬೇಡ್ರಿ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವ್ರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನು ರೀ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡ್ರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡ್ರ್ ಆಗೇನು. ಹಾಂ, ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀರಿ. ಏನು ಟರ್ವ ಮಾಡ್ತಾನೆ? ಅಂಜುದಲ್ಲ ಅಂತ ಹೇಳಿಯಲ್ಲ, ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್, ನೋಟಿಸ್ ಬಂದ ಮೇಲೆ ಅಂತಂದ್ಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತೆ ರೀ? ಅದು ಯಡಿಯೂರಪ್ಪಗೆ ವಿಜೇಂದ್ರಿಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವೆ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವೆ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ಬರು ಅಪ್ಪ ಮಗ. ನೀವು ಯಾರನ್ನ ವರಿಷ್ಠನ ಭೇಟಿ ಮಾಡ್ತೀರಾ? ತಾವೇ ಹೇಳಿದ್ರಿ ಸರ್, ಈ ಥರ ಸಭೆ ಬಂದಿತ್ತು, ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ. ಮತ್ತೆ ಇದೆಲ್ಲ ಆದಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ, ಏನಾಗಬೇಕು ಏನು ಆಗಿಲ್ಲ ಅಥವಾ ಮುಂದೆ ಏನು ಕರೀತೀರಾ. ಅವ್ರು ಏನು ವರದಿ ಕೊಟ್ಟಾರ, ಯಾರ್ಯಾರು ಏನು ಮಾತಾಡಿ ಎಲ್ಲ ನಮ್ಗೆ ಗೊತ್ತದೆ. ಅದೇ ಸರ್, ಅಂತ ಹೇಳ್ತೀರೇನು? ಅವ್ರದ್ದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ? ಅವ್ರದ್ದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ, ನೀವೇನೂ ಗಾಬರಿ ಆಗಬೇಡ್ರಿ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವ್ರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು.
ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಿದ್ದಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನು ರೀ. ಯಾರು? ಇವರು ಯಡಿಯೂರಪ್ಪನ ಬಚ್ಚ ಅಂಥೇಳಿ ನನ್ನ ಲೀಡ್ರ್ ಅಲ್ಲ ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡ್ರ್ ಆಗೀನಿ. ಸರ್ ಈಗ ಹಾಂ, ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ. ಕರೀರಿ. ಸಭೆ ಏನು ತಡವ ಮಾಡ್ತಾನೆ, ಅಂಜುದಿಲ್ಲ ಅಂತ ಹೇಳಿಯಲ್ಲ. ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್ ನೋಟಿಸ್ ಬಂದ ಮೇಲೆ ಅಂತ ಅಂದಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತೆ ರೀ? ಅದು ಯಡಿಯೂರಪ್ಪಗೆ ವಿಜೇಂದ್ರಿಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ಬರು ಅಪ್ಪ ಮಗ. ನೀವು ಯಾರನ್ನ ವರಿಷ್ಠರನ್ನ ಭೇಟಿ ಮಾಡ್ತೀರಾ? ಮೊನ್ನೆ ತಾವೇ ಹೇಳಿದ್ರಿ ಸರ್, ಈ ತರ ಕರೆ ಬಂದಿತ್ತು, ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ, ಏನಾಗಬೇಕು ಏನು ಆಗಿಲ್ಲ ಅಥವಾ ಮುಂದೆ ಏನು ಕರಿತೀರಾ. ಅವ್ರು ಏನು ವರದಿ ಕೊಟ್ಟಾರ, ಯಾರ್ಯಾರು ಏನು ಮಾತಾಡಿ ಎಲ್ಲ ನಮ್ಗೆ ಗೊತ್ತದೆ. ಅದೇ ಸರ್, ಅಂತ ಹೇಳ್ತೀರೇನು? ಅವ್ರದ್ದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ? ಅವ್ರದ್ದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ. ನೀವೇನೂ ಗಾಬರಿ ಆಗಬೇಡ್ರಿ ಮಾಧ್ಯಮದವರು. ಅವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವ್ರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನು ರೀ. ಯಾರು? ಇವರು ಯಡಿಯೂರಪ್ಪನ ಬಚ್ಚ ಅಂಥೇಳಿ ನನ್ನ ಲೀಡ್ರ್ ಅಲ್ಲ ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡ್ರ್ ಆಗೀನಿ. ಸರ್ ಈಗ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ. ಕರೀರಿ. ಏನು ತಡವ ಮಾಡ್ತಾನೆ, ಅಂಜುದಿಲ್ಲ ಅಂತ ಹೇಳಿಯಲ್ಲ. ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್ ನೋಟಿಸ್ ಬಂದ ಮೇಲೆ ಅಂತ ಅಂದಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತೆ ರೀ? ಅದು ಯಡಿಯೂರಪ್ಪಗೆ ವಿಜೇಂದ್ರಿಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ಬರು ಅಪ್ಪ ಮಗ. ನೀವು ಯಾರನ್ನ ವರಿಷ್ಠರನ್ನ ಭೇಟಿ ಮಾಡ್ತೀರಾ? ಮೊನ್ನೆ ತಾವೇ ಹೇಳಿದ್ರಿ ಸರ್, ಈ ತರ ಕರೆ ಬಂದಿತ್ತು, ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ, ಏನಾಗಬೇಕು ಏನು ಆಗಿಲ್ಲ ಅಥವಾ ಮುಂದೆ ಏನು ಕರಿತೀರಾ. ಅವ್ರು ಏನು ವರದಿ ಕೊಟ್ಟಾರ, ಯಾರ್ಯಾರು ಏನು ಮಾತಾಡಿ ಎಲ್ಲ ನಮ್ಗೆ ಗೊತ್ತದೆ. ಅದೇ ಸರ್.